ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಮೋದಿಗೆ ಅತ್ಯಾಚಾರಿಗಳು ಮತ್ತು ಭ್ರಷ್ಟಾಚಾರಿಗಳು ಅಂದರೆ ತುಂಬ ಪ್ರೀತಿ ಅನಿಸುತ್ತೆ. ಅದೇ ರೀತಿ ಈ ಅತ್ಯಾಚಾರಿಗಳು ಮತ್ತು ಭ್ರಷ್ಟಾಚಾರಿಗಳಿಗೆ ಮೋದಿಯವರನ್ನು ಕಂಡರೂ ಕೂಡ ತುಂಬ ಪ್ರೀತಿ ಅನಿಸುತ್ತೆ. ಹಾಗಾಗಿ ಬೇರೆ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಭ್ರಷ್ಟಾಚಾರಿಗಳನ್ನು ಎಳೆದು ತಂದು ತಮ್ಮ ಪಕ್ಷಕ್ಕೆ ಮೋದಿಯವರು ಸೇರಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಅತ್ಯಾಚಾರಿಗಳ ವಿಚಾರದಲ್ಲಿಯೂ ಕೂಡ ಸಾಕಷ್ಟು ಒಂದು ರೀತಿಯ ಪ್ರೀತಿಯ ಭಾವನೆಯಿಂದ ನಡೆದುಕೊಳ್ತಾರೆ. ಅದಕ್ಕೆ ಉದಾಹರಣೆಗಳಿದೆ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ಗುರ್ಮೀತ್ ರಾಮ್ ರಹೀಮ್ ಅನ್ನುವಂತಹ ವ್ಯಕ್ತಿ ನಿಮಗೆಲ್ರಿಗೂ ಕೂಡ ಗೊತ್ತಿರಬಹುದು. ಸಚ್ಚಾ ಸೌದಾ ಅನ್ನುವಂತಹ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅಥವಾ ಒಂದು ಆಶ್ರಮವನ್ನು ಮಾಡಿಕೊಂಡು ಅದರಲ್ಲಿ 2 ಮಹಿಳೆಯರನ್ನು ರೇಪ್ ಮಾಡಿದ ಆರೋಪದ ಮೇಲೆ 20 ವರ್ಷಗಳ ಜೈಲು ವಾಸಕ್ಕೆ ಆತ ಒಳಗಾಗಿದ್ದಾನೆ. ಆತನ ಬಗ್ಗೆ BJPಯವರಿಗೆ, ಅದರಲ್ಲೂ ವಿಶೇಷವಾಗಿ ಹರಿಯಾಣದ BJPಗರಿಗೆ ತುಂಬ ಪ್ರೀತಿ. ಯಾಕೆಂದರೆ ಅವನಿಗೆ 20 ವರ್ಷ ಜೈಲು ಶಿಕ್ಷೆ ಆಗಿದ್ದರೂ ಕೂಡ ನಿರಂತರವಾಗಿ 3 ತಿಂಗಳಿಗೊಂದ್ಸಲ ಆದರೂ ಅವನಿಗೆ ಪೆರೋಲ್ ಸಿಗುತ್ತೆ. ಅವನು ಹೊರಗಡೆ ಬಂದು BJP ಪರ ಪ್ರಚಾರವನ್ನು ಮಾಡ್ತಾನೆ, ಸತ್ಸಂಗಗಳನ್ನು ನಡೆಸ್ತಾನೆ, ಎಲ್ಲ ರಾಜಾತಿಥ್ಯವನ್ನು ಹೊರಗಡೆ ಜಗತ್ತಿನಲ್ಲಿ ಸ್ವೀಕರಿಸ್ತಾನೆ. ಜೈಲಲ್ಲೂ ಕೂಡ ಅವನಿಗೆ ಅಂತಹದ್ದೇ ಸಿಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರುತ್ತೆ. ಆದರೆ ಈಗ ಹೈಕೋರ್ಟ್ ಅದಕ್ಕೆ ಬ್ರೇಕ್ ಹಾಕಿದೆ. ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗಮನಕ್ಕೆ ತರದೇನೆ ಪೇರೋಲ್ ಕೊಡೋ ಹಾಗಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಎಚ್ಚರಿಕೆ ನೀಡಿದೆ. ಹಾಗಾಗಿ ಈ ಚುನಾವಣೆ ಸಂದರ್ಭದಲ್ಲಿ ಅವನಿಗೆ ಬೇಲ್ ಸಿಕ್ಕಿಲ್ಲ. ಆದರೆ ಜೈಲಲ್ಲಿ ಕೂತ್ಕೊಂಡೇ ಆತ ಮೋದಿಗೆ ಬೆಂಬಲವನ್ನು ಸೂಚಿಸಿದ್ದಾನೆ. ತನ್ನ ಅನುಯಾಯಿಗಳಿಗೆ ಮೋದಿಗೆ ವೋಟ್ ಹಾಕಿ BJPಗೆ ಮತ ಚಲಾಯಿಸಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾನೆ. ಒಬ್ಬ ರೇಪಿಸ್ಟು 20 ವರ್ಷ ಶಿಕ್ಷೆ ಆಗಿದೆ, ಕನ್ವಿಕ್ಟ್. ಆತ ಶಿಕ್ಷೆಗೆ ಗುರಿಯಾಗಿರುವಂತಹ ಒಬ್ಬ ಅತ್ಯಾಚಾರಿ ಹೇಳಿದ ಮಾತನ್ನ ಜನ ಕೇಳಿ ವೋಟ್ ಹಾಕ್ತಾರ ಅಂದರೆ ಹೌದು, ಈತನ ವಿಚಾರದಲ್ಲಿ ಹೌದು ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ಇವನ ಅನುಯಾಯಿಗಳು ದೊಡ್ಡ ಮಟ್ಟದಲ್ಲಿದ್ದಾರೆ. ಧರ್ಮವನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಜನರನ್ನು ಮರಳು ಮಾಡುವಂತಹ ಶಕ್ತಿ ಇರುವಂತಹ ಜನರಿಗೆ ಈ ದೇಶದಲ್ಲಿ ಏನು ಕೊರತೆ ಇಲ್ಲ. ಅಂಥದ್ರಲ್ಲಿ ಈ ಗುರ್ಮೀತ್ ರಾಮ್ ರಹೀಮ್ ಅನ್ನುವವನು ಕೂಡ ದೊಡ್ಡ ಮಟ್ಟದಲ್ಲಿ ಕಿಲಾಡಿ. ಆ ವಿಚಾರದಲ್ಲಿ ಕಿಲಾಡಿ, ಜನರನ್ನು ಬ್ರೈನ್ ವಾಶ್ ಮಾಡಿ ತನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳೋದಕ್ಕೆ. ಯಾಕೆಂದರೆ ಇವನಿಗೆ ಯಾವಾಗ ಕೋರ್ಟ್ನಲ್ಲಿ ಶಿಕ್ಷೆ ಅನೌನ್ಸ್ ಆಗಿತ್ತೋ, ಇವನು ರೇಪ್ ಮಾಡಿರುವಂತಹದ್ದು ಸಾಬೀತಾಗಿ 20 ವರ್ಷ ಜೈಲು ಶಿಕ್ಷೆ ಅಂತ ಅನೌನ್ಸ್ ಆಗಿತ್ತೋ, ಆವತ್ತು ಅಂದಿನಿಂದ ಸುಮಾರು 4-5 ದಿನ ಹರಿಯಾಣದಲ್ಲಿ ದೊಡ್ಡ ಹಿಂಸಾಚಾರ ನಡೆದಿತ್ತು. ಹಿಂಸಾಚಾರದಲ್ಲಿ 35 ಜನ ಪ್ರಾಣ ಕಳೆದುಕೊಂಡಿದ್ದರು, ದಂಗೆಗಳಾಗಿತ್ತು, ಬೆಂಕಿ ಹಾಕಿದ್ರು, ಎಲ್ಲಂದರಲ್ಲಿ ಹಿಂಸಾಚಾರ ನಡೆದಿತ್ತು. ಅಷ್ಟು ಅನುಯಾಯಿಗಳನ್ನು, ಡಿವೋಟಿಸನ್ನು ಹೊಂದಿರುವಂತಹ ವ್ಯಕ್ತಿ, ಆ ವ್ಯಕ್ತಿ ಅತ್ಯಾಚಾರಿ, ರೇಪಿಸ್ಟು, ಮೋದಿಗೆ ವೋಟ್ ಹಾಕಿ ಅಂತ ಅಲ್ಲಿಂದ ಫರ್ಮಾನು ಹೊರಡಿಸ್ತಾನೆ. ಯಾಕೆ ಅಂದರೆ BJPಯಿಂದ ಅಷ್ಟು ಲಾಭಗಳನ್ನು ಈ ಹಿಂದೆ ಪಡೆದಿರ್ತಾರೆ. ಯಾಕೆಂದರೆ ಆತ ಮಾಡ್ತಿದ್ದಂತಹ ನಡೆಸ್ತಾ ಇದ್ದಂತಹ ಆಶ್ರಮ ಏನಿತ್ತು, ಸಚ್ಚಾ ಸೌದಾ ಅನ್ನುವಂತಹ ಆಶ್ರಮ, ಅದಕ್ಕೆ BJP ನಿರಂತರವಾಗಿ ಬೆಂಬಲ ಕೊಟ್ಕೊಂಡೇ ಬಂದಿತ್ತು, ಕೊಡ್ತಾನೇ ಇದೆ, ಇವತ್ತಿಗೂ ಕೊಡ್ತಿದೆ. ಮತ್ತು ಮೋದಿಯವರು ಸಹ ಅವರಿಗೆ ಯಾವ ರೀತಿಯೆಲ್ಲ ಬೆಂಬಲಿಸ್ಬೋದೋ ಆ ರೀತಿಯೆಲ್ಲ ಬೆಂಬಲಿಸಿದ್ದಾರೆ. ಇನ್ನೊಬ್ಬ ಜೈಲಿನಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ಗೆ ಆಗಿರುವಂತಹ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ರೇಪಿಸ್ಟ್, ಕೊಲೆಗಡುಕ ಆಸಾರಾಮ್ ಬಾಪು ನೆನಪಿರಬೇಕು ನಿಮಗೆ. ಅವನನ್ನು ಕೂಡ ಈಗ ಕೋರ್ಟ್ ಕನ್ವಿಕ್ಟ್ ಮಾಡಿ ಆತನನ್ನು ಜೀವನ ಸಾಯೋವರೆಗೂ ಜೈಲಲ್ಲಿರಬೇಕು ನೀನು ಅಂತ ಶಿಕ್ಷೆ ಕೊಟ್ಟಿದೆ. ಆದರೆ ಇವನ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿತಾ ಇದ್ದಿದ್ದು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಆ ವ್ಯಕ್ತಿಯ ಕೈ ಹಿಡ್ಕೊಂಡು ಸತ್ಸಂಗಗಳಲ್ಲಿ ಡ್ಯಾನ್ಸ್ ಆಡಿದ್ದೇನು, ಅವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದಗಳನ್ನು ಪಡಿತಾ ಇದ್ದಿದ್ದೇನು. ಒಬ್ಬೊಬ್ಬೊಬ್ಬ ಅಂತಹ ವ್ಯಕ್ತಿಗಳ ಮೇಲೆ ನರೇಂದ್ರ ಮೋದಿ ಅವರಿಗೆ ಪ್ರೀತಿ. ಆತನೂ ಸಹ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ BJPಗೆ ಯಾವೆಲ್ಲ ರೀತಿಯಲ್ಲಿ ಅನುಕೂಲ ಆಗಬಹುದು ಎಲ್ಲವನ್ನೂ ಕೂಡ ಮಾಡಿಕೊಂಡೇ ಬಂದಿದ್ದಾನೆ. ಈಗಲೂ ಕೂಡ ಜೈಲಲ್ಲೇ ಕೂತ್ಕೊಂಡು ತನ್ನ ಅನುಯಾಯಿಗಳು ಅಂತ ಕರೆಸಿಕೊಳ್ಳುವಂತಹ ಮೂರ್ಖರಿಗೆ ಆತ ಗುಪ್ತ ಸಂದೇಶವನ್ನು ಕಳಿಸಿದ್ದಾನೆ. BJPಗೆ ಮತ ಹಾಕಿ ಅನ್ನುವಂಥದ್ದು ನಮಗೆಲ್ರಿಗೂ ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ. ಸೊ ಈ ರೀತಿಯಾಗಿ ಏನು ಉತ್ತರ ಪ್ರದೇಶದಲ್ಲಿ ಸೆಂಗರ್ ಇರಬಹುದು ಅಥವಾ ಸಾಕಷ್ಟು ರೇಪ್ ಕೇಸ್ಗಳಲ್ಲಿ BJPಯ ಕಾರ್ಯಕರ್ತರು ಅಥವಾ ದೊಡ್ಡ ನಾಯಕರೇ ಸಿಗಾಕೊಂಡಿರ್ಬೋದು. ಇದೆಲ್ಲವನ್ನು ಗಮನಿಸಿದಾಗ BJPಗೆ, ಅದರಲ್ಲೂ ವಿಶೇಷವಾಗಿ ಮೋದಿ ಅವರಿಗೆ ಈ ರೇಪಿಸ್ಟ್ಗಳು ಮತ್ತು ಅತ್ಯಾಚಾರಿಗಳು ಮತ್ತು ಭ್ರಷ್ಟಾಚಾರಿಗಳ ಬಗ್ಗೆ ತುಂಬ ಪ್ರೀತಿ ಇದೆ ಅಂತ ಅನಿಸುತ್ತೆ. ಅವರಿಗೆ ಇವರು ಸಹಕಾರ ಮಾಡ್ತಾರೆ, ಇವರಿಗೆ ವೋಟ್ ಹಾಕ್ಸೋದ್ರಲ್ಲಿ ಸಹಕಾರ ಮಾಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಇವರ ನಡವಳಿಕೆಗಳು ನಮಗೆಲ್ರಿಗೂ ಕೂಡ ಎದ್ದು ಕಾಣುತ್ತೆ. ಅದರಲ್ಲೂ
ಇತ್ತೀಚಿನ ತಾಜಾ ಉದಾಹರಣೆ ಅಂದರೆ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ನಮಗೆ ಒಂದು ರೀತಿಯಾಗಿ ನ್ಯಾಯ ಕೊಡಿಸಿ ಅಂತ ಬೀದಿಗೆ ಬಂದು ಎಲ್ಲ ರೀತಿಯಲ್ಲಿ ಕಣ್ಣೀರು ಹಾಕಿ ಪ್ರತಿಭಟನೆ ಮಾಡಿ ಉಪವಾಸ ಕೂತರೂ ಕೂಡ ಕ್ರೀಡಾಪಟುಗಳು, ಮಹಿಳಾ ಕ್ರೀಡಾಪಟುಗಳಿಗೆ ಬ್ರಿಜ್ಭೂಷಣ್ ಸಿಂಗ್ ಅನ್ನುವಂತಹ BJP ನಾಯಕನಿಂದ ಆಗಿರುವಂತಹ ಅನ್ಯಾಯಕ್ಕೆ ಸಣ್ಣ ಒಂದು ಪ್ರತಿಕ್ರಿಯೆ ಕೂಡ ಮೋದಿಯವರಿಂದ ಬರಲಿಲ್ಲ. ಇಂಡೈರೆಕ್ಟಾಗಿ ಅವನ ಬೆನ್ನಿಗೆ ದೊಡ್ಡದಾಗಿ ನಿಂತ್ಕೊಂಡ್ರು. ಇವಾಗ ಅವನ ಮಗನಿಗೆ ಉತ್ತರ ಪ್ರದೇಶದಲ್ಲಿ ಸೀಟ್ ಕೊಟ್ಟಿದ್ದಾರೆ, MP ಟಿಕೆಟ್ ಕೊಟ್ಟಿದ್ದಾರೆ. ಸೊ ದಟ್ ಅಪ್ಪನಿಗೆ ವಯಸ್ಸಾದ ಮೇಲೆ ಅಪ್ಪ ಮಾಡ್ತಿದ್ದಂತಹ ಕಾರ್ಯವನ್ನು ಮಗ ಮುಂದುವರಿಸ್ಕೊಂಡು ಹೋಗಲಿ, ಘನಕಾರ್ಯವನ್ನು ಅಪ್ಪನ ಘನಕಾರ್ಯವನ್ನು ಮಗ ಮುಂದುವರಿಸ್ಕೊಂಡು ಹೋಗಲಿ ಅನ್ನುವಂತಹ ಉದ್ದೇಶ ನಮ್ಮ ಮೋದಿಯವರಿಗಿರಬೇಕು ಅನಿಸುತ್ತೆ. ಸೊ ಅತ್ಯಾಚಾರಿಗಳಿಗೆ ಮೋದಿಯ ಮೇಲೆ ಪ್ರೀತಿ, ಮೋದಿಗೆ ಅತ್ಯಾಚಾರಿಗಳ ಮೇಲೆ ಪ್ರೀತಿ ಅನ್ನೋ ರೀತಿಯಲ್ಲಿ ಇವರ ನಡವಳಿಕೆಗಳಿರ್ತವೆ. ಇದಕ್ಕೆ ಮೂಲ ಕಾರಣ ಅವರು ಧರ್ಮ ಅನ್ನುವಂಥದ್ದು. ಈ ಧರ್ಮದ ಒಂದು ಲಿಂಕನ್ನು ಇಟ್ಕೊಂಡು ಮೋದಿಯವರಿಗೆ ಏನಾದರೂ ಸರಿ ಓಟ್ ಬೇಕು, ಈ ಧರ್ಮದ ಹೆಸರಲ್ಲಿ ನಶೆಯನ್ನು ತುಂಬುತ್ತಾ ಇರುವಂತಹ ಜನಕ್ಕೆ ಅಧಿಕಾರದ ಸಪೋರ್ಟ್ ಬೇಕು. ಹಾಗಾಗಿ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಮುದ್ದಾಡಿಕೊಂಡು ಸಹಕರಿಸ್ಕೊಂಡು ಹೋಗ್ತಿರ್ತಾರೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.